ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋಗೆ ನನಗೆ ಬೇಕಾಗಿರೋದು ಬಂದು ಆ ಥರ 10.075 mm ಕ್ರೋಶ ಬೇಕು. ಮತ್ತು ಈ ಥರ ರೌಂಡ್ ಶೇಪ್ದು ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ಯಾರಿ ಬಾಡಿ ಕಲರು ಥ್ರೆಡ್ ತೊಗೊಂಡಿದ್ದೀನಿ. 7 ಇದೆ ಇದು ದಾರ. ಏನಕ್ಕಂದರೆ ಸಿಂಗಲ್ ಸ್ಟೆಪ್ಪಲ್ಲಿ ಡಿಸೈನ್ ಇದೆ, ಅದಕ್ಕೋಸ್ಕರ ಅಷ್ಟೇ. ಬನ್ನಿ ಡಿಸೈನ ಹಾಕೋದು ಹೇಳ್ಕೊಡ್ತೀನಿ. ಸ್ಯಾರಿದ್ದು ಪಲ್ಲು ಏನಿದೆ ಅಲ್ವಾ, ಪಲ್ಲುದು ರೈಟ್ ಸೈಡಿಂದ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಕೈಗೆ ದಾರ ಸುತ್ತಕೊಂಡು ನೆಕ್ಸ್ಟ್ ಡಿಸೈನ್ನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, ಕೈಗೆ ಸುತ್ತಕೊಂಡು ರೈಟ್ ಸೈಡ್ ನೋಡಿ ಹೀಗೆ ಕ್ರೋಶ ಇನ್ಸರ್ಟ್ ಮಾಡಿ ಸಾರಿಗೆ. ಆಮೇಲೆ ಒಂದು ಲೂಫ್ ಎಳ್ಕೊಳ್ಳಿ, ಆಚೆ ಎಳ್ಕೊಂಡು ಆ ಥ್ರೆಡ್ ಫುಲ್ಲು ಆಚೆ ಎಳ್ಕೊಂಡು ನಾಟ್ ಮಾಡ್ಕೊಳ್ಳಿ. ಆಮೇಲೆ ಪಕ್ಕದಲ್ಲೇ ಇನ್ನೊಂದು ಲೂಫ್ ಎಳ್ಕೊಂಡು ಲಾಕ್ ಮಾಡಿ. ಲಾಕ್ ಆದಮೇಲೆ 1 2 3 4 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ 1 2 3 ಸಲ ಚೈನ್ನ ತೊಗೊಂಡು 3 ಚೈನ್ನ ಹಾಕಿ ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ನಾವೇನು ಬೀಡ್ಸ್ ತೊಗೊಂಡಿದ್ವಲ್ವ, ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ. ನೆಕ್ಸ್ಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಅದು ಲಾಕ್ ಆದಮೇಲೆ ಮತ್ತೆ 1 2 3 ಸಲ ಲಾಕ್ ಚೈನ್ನ ಹಾಕಿ ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆಮೇಲೆ ಮತ್ತೆ 1 2 3 4 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿ. ಫುಲ್ಲು ನಿಮಗೆ ಬೇಸ್ ಲೈನ್ ಹೇಗೆ ಕಂಟಿನ್ಯೂ ಆಗುತ್ತೆ, 5 ಚೈನ್ 3 ಚೈನ್ ಬೀಡು, ಮತ್ತು 3 ಚೈನು 5 ಚೈನು, ಮತ್ತು 3 ಚೈನು ಬೀಡು, ಮತ್ತು 5 ಚೈನ್ 3 ಚೈನು, ಆಮೇಲೆ ಮತ್ತೆ 5 ಚೈನು. ಆ ಥರನೇ ಫುಲ್ಲು ರೆಗ್ಯುಲರಾಗಿ ಕಂಟಿನ್ಯೂ ಆಗುತ್ತೆ. ನೋಡಿ, ಬೀಡ್ ಲಾಕ್ ಮಾಡಿ ಮತ್ತು 3 ಚೈನ್ ಹಾಕಿ 1 2 3 ಲಾಕ್ ಮಾಡಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ, ಇಲ್ಲಾಂದರೆ ಸೀರೆ ಸುತ್ತಬರೋ ಚಾನ್ಸಸ್ ಇರುತ್ತೆ. ನೋಡಿ, ಹೀಗೇ ಫುಲ್ಲು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಡಿಸೈನು ಬೇಸ್ ಲೈನ್ ಹೀಗೇ ಕಂಟಿನ್ಯೂ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ಕೊಡ್ತೀನಿ. ನೋಡಿ, ಮತ್ತು ಎಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದರೆ ಅಲ್ಲಿಗೆ ಲಾಕ್ ಮಾಡಿ. ಈ ಥರನೂ ಲಾಕ್ ಮಾಡ್ಕೋಬೋದು. ನೋಡಿ, ಫಸ್ಟೇ ನಾಟ್ ಮಾಡಿ ಆದಮೇಲೆ ಸೀರೆ ಒಳಗಡೆಗೆ ಹಾಗೆ ಡೈರೆಕ್ಟ್ ಇನ್ಸರ್ಟ್ ಮಾಡಿ ಒಂದು ಲೂಫ್ ಬರುತ್ತೆ. ಅದಕ್ಕೆ ನೋಡಿ ಹೀಗೆ ಹಿಂಸೆ ಆಗುತ್ತೆ. ಅದಕ್ಕೇ ನೀವು ಒಂದೇ ಸಲ ಲಾಕ್ ಮಾಡ್ಕೋಬೇಡಿ. ಹಾಗೆ ಲಾಕ್ ಆದಮೇಲೆ 1 2 3 4 ಲಾಕ್ ಚೈನ್ನ ಹಾಕ್ಕೊಂಡು ಅಲ್ಲಿ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತು ಈಗ ಬೀಡಿಂದ ನಿಮಗೆ ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಂಡು ಬೀಡಿಂದ 7 ದಾರ ಇರುತ್ತೆ ನೋಡಿ, ಅದರಿಂದ ಕಂಬನ ಸ್ಟಾರ್ಟ್ ಮಾಡಿ. 3 ಲೂಫ್ ಬರುತ್ತೆ, 2ರಲ್ಲಿ 1 ಮಾಡಿ, 2ರಲ್ಲಿ 1 ಮಾಡಿ, ಮತ್ತು ಕ್ರೋಶ ಮೇಲೆ ದಾರ ಎಳ್ಕೊಳ್ಳಿ, ಒಂದು ಲೂಫ್ ಎಳ್ಕೊಳ್ಳಿ. 3 ಇರುತ್ತೆ, 2ರಲ್ಲಿ 1 2ರಲ್ಲಿ 1 ಹೀಗೆ 2 ಆಗಿದೆ. ಇದು 3 4 5 6 7 8 9 10 11 12 13 ಕಂಬನ ಹಾಕಿ ಮತ್ತು ಬೇಸ್ ಲೈನಲ್ಲಿ 3 ಚೈನ್ಗೆ ಲಾಕ್ ಮಾಡಿದ್ವಲ್ವ ಅಲ್ಲಿಗೆ ಲಾಕ್ ಮಾಡಿ. ನೋಡಿ, ನಿಮಗೆ ಹೇಗೆ ಕಾಣಿಸುತ್ತೆ. ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ ನೋಡಿ ಡಿಸೈನ್ ಹೀಗೆ ಟೋಟಲ್ 13 ಕಂಬ ಬಂದಿದೆ ನಿಮಗೆ. 13 ಕಂಬ ಆದಮೇಲೆ ಈಗ ನೆಕ್ಸ್ಟು 1 2 3 4 5 ಚೈನ್ನ ಹಾಕಿ ಬೇಸ್ ಲೈನಲ್ಲಿ ಏನು ಲಾಕ್ ಇತ್ತು ಅಲ್ಲಿಗೆ ಲಾಕ್ ಮಾಡಿ.
ಹೀಗೆ ಫುಲ್ಲು ಅದೇನು ಬೀಡ್ಸ್ ಇತ್ತಲ್ವ ಅಲ್ಲಿ ಈ ಥರ ಆರ್ಚ್ ಹಾಕ್ಕೊಂಡು ಕಂಟಿನ್ಯೂ ಮಾಡಿ. ಫೈನಲಾಗಿ ಕುಚ್ಚುಕಟ್ಟಿ ನಿಮಗೆ ಡಿಸೈನ್ ಹೀಗೆ ಬರುತ್ತೆ ತೋರಿಸ್ತೀನಿ ನೋಡಿ. ನೋಡಿ ನಿಮಗೆ ಡಿಸೈನ್ ಹೀಗೆ ಕಾಣಿಸುತ್ತೆ ಫುಲ್ಲು ಫೈನಲಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.